ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆ. ದೇವ್ರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದವನ್ನ ಪರಾಂಬರಿಸುವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ದೇವ್ರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದವರನ್ನ ಪರಾಂಬರಿಸುವನು ಧನ್ಯನು, ಯೆಹೋವನು ಆಪತ್ಕಾಲದಲ್ಲಿ ಅವನನ್ನು ರಕ್ಷಿಸುವನು. ಆಪತ್ತಿನ ದಿನಗಳಲ್ಲಿ ದೇವರು ಒಬ್ಬ ಮನುಷ್ಯನ ರಕ್ಷಿಸಿ ಕಾಪಾಡಬೇಕಾದರೆ ಮೊದಲಾಗಿ ಅವರುಗಳು ಏನು ಮಾಡಿರ್ಬೇಕಂದ್ರೆ, ದಿಕ್ಕಿಲ್ಲದಂಥ ವ್ಯಕ್ತಿಗಳನ್ನು, ದಿಕ್ಕಿಲ್ಲದಂಥ ಮಕ್ಕಳನ್ನು, ದಿಕ್ಕಿಲ್ಲದಂಥ ಜನಾಂಗಗಳನ್ನು ಏನು ಮಾಡಬೇಕಂದ್ರೆ ಪರಾಂಬರಿಸಬೇಕು. ಎಷ್ಟೋ ಸ್ಥಳಗಳಲ್ಲಿ ನಾವು ನೋಡ್ತೀವಿ, ಜನರಿಗೆ ಊರು ಬಿಟ್ಟು ಊರಿಗೆ ಬಂದವರು ಇರ್ತಾರೆ, ರಾಜ್ಯಗಳನ್ನ ಬಿಟ್ಟು ರಾಜ್ಯಕ್ಕೆ ಬಂದವರು ಇರ್ತಾರೆ, ಗ್ರಾಮಗಳನ್ನ ಬಿಟ್ಟು ಗ್ರಾಮಕ್ಕೆ ಬಂದವರು ಇರ್ತಾರೆ, ಒಂದು ಮನೆಗಳನ್ನ ಬಿಟ್ಟು ಹೊರಗಡೆ ಹೋಗಿ ವಾಸವಾಗಿರೋರು ಇರ್ತಾರೆ. ಎಷ್ಟೋ ಜನರಿಗೆ ಇದ್ದು ಇಲ್ಲದವರಾಗಿ ಜೀವಿಸಿಕೊಂಡಿದ್ದಾರೆ. ಎಷ್ಟೋ ಜನ ಅವ್ರಿಗೆ ಇರ್ತಾರೆ, ಅದರ ಸಹಾಯ ಮಾಡೋರು ಒಬ್ಬರೂ ಇರೋದಿಲ್ಲ. ಆಸ್ಪತ್ರೆಗಳಲ್ಲಿ ನೋಡ್ತೀವಿ, ರೋಡ್ಗಳಲ್ಲಿ, ರಸ್ತೆಗಳಲ್ಲಿ ನೋಡ್ತೀವಿ, ಫುಟ್ಪಾತ್ಗಳ ಮೇಲೆ ನಾವು ನೋಡ್ತೀವಿ, ಮನೆ ಅಕ್ಕಪಕ್ಕಗಳಲ್ಲಿ ಕೂಡ ನಾವು ನೋಡ್ತೀವಿ ಇಲ್ವಾ. ಎಷ್ಟೋ ನಾವು ಸ್ಥಳಗಳಲ್ಲಿ ನೋಡ್ತೀವಿ, ಎಷ್ಟೋ ಜನಗಳು ಪಾಪ ತುಂಬಾ ಕಷ್ಟಪಡೋರಾಗಿ, ವೇದನೆ ಪಡೋರಾಗಿ, ಯಾರ ಸಹಾಯ ಇಲ್ಲದವರಾಗಿ, ದುಡಿಯೋಕ್ಕೆ ಬಲ ಇಲ್ಲದವರಾಗಿ, ಅವ್ರಿಗೇನಾದರೂ ಮೆಡಿಷನ್ನು ಅಥವಾ ಆಹಾರ ಪದಾರ್ಥಗಳು ತೆಗೆದುಕೊಳ್ಳೋಕ್ಕೆ ಆಗದಷ್ಟು ತುಂಬಾ ಕಷ್ಟಗಳಲ್ಲಿರ್ತಾರೆ. ಮತ್ತು ಅವನ್ನ ಯಾರೂ ಪರಾಂಬರಿಸೋದಿಲ್ಲ, ಯಾರೂ ಅವನ್ನ ಆಧರಿಸೋದಿಲ್ಲ, ಯಾರೂ ಅವ್ರಿಗೆ ಸಹಾಯ ಮಾಡೋದಿಲ್ಲ. ಅವ್ರನ್ನ ಯಾರೋ ಸರಿಯಾಗಿ ಮಾತನಾಡಿಸಿ ಅವ್ರಿಗೆ ಧೈರ್ಯ ತುಂಬಿ ನಾನಿದ್ದೇನೆ ಭಯಪಡಬೇಡ ಅಂತ ಹೇಳೋರು ಯಾರೂ ಇರೋದಿಲ್ಲ. ಈ ರೀತಿಯಾಗಿ ಎಲ್ಲ ವಿಷಯಗಳಲ್ಲಿ ನಾವು ನೋಡುವಾಗೆ ದೇವ್ರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದಂಥ ಈ ರೀತಿಯಾಗಿರೋಂಥ ಜನರು, ದಿಕ್ಕಿಲ್ಲದವರು, ಕೆಲವ್ರಿಗೆ ಮನೆಗಳಿರಲ್ಲ, ಕೆಲಸಗಳಿರಲ್ಲ, ಒಳ್ಳೆ ಆಹಾರ ಬಟ್ಟೆ ಇರಲ್ಲ, ಯಾರ ಸಹಾಯ ಇರಲ್ಲ, ಆಧರಣೆ ಇರಲ್ಲ, ಮತ್ತು ಅನೇಕರು ವಯಸ್ಸಾಗಿರ್ತಾರೆ, ದುಡಿಯೋಕ್ಕೆ ಬಲ ಇರಲ್ಲ, ವ್ಯಾಧಿಗಳಲ್ಲಿರ್ತಾರೆ, ಕೈ ಕಾಲು ಇಲ್ಲದವರಾಗಿರ್ತಾರೆ. ಎಷ್ಟೋ ಜನ ಈ ರೀತಿಯಾಗಿ ಬಲ ಇಲ್ಲದವರಾಗಿ ಇರ್ತಾರೆ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಆ ರೀತಿಯಾಗಿ ಇರೋಂಥ ಜನರನ್ನ ದೇವ್ರ ವಾಕ್ಯ ಹೇಳುತ್ತೆ, ಆ ರೀತಿಯಾಗಿ ಇರೋಂಥವನ್ನ ಏನು ಮಾಡಬೇಕಂತೆ, ಪರಾಂಬರಿಸಬೇಕು. ಅವ್ರಿಗೇನಾದರೂ ಅಲ್ವಾ ಸಹಾಯ ಮಾಡಿ, ಅವ್ರಿಗೆ ಆಧರಣೆ ಹೇಳಿ, ಅವ್ರನ್ನ ಬಲಪಡಿಸಿ, ಅವ್ರಿಗೆ ಸಹಾಯ ಮಾಡಿ, ಅವ್ರನ್ನ ಸಂತೈಸಿ ಆಧರಿಸೋರಾಗಿ ಇರಬೇಕು. ಆ ರೀತಿಯಾಗಿ ಯಾರೆಲ್ಲ ಆಧರಿಸುತ್ತಾರೋ, ಜಾತಿನ ನೋಡಬಾರ್ದು, ಕುಲ ನೋಡಬಾರ್ದು, ಗೋತ್ರ ನೋಡಬಾರ್ದು ಅಲ್ವಾ. ಕಪ್ಪಗಿದ್ದಾರೋ ಬೆಳ್ಳಗಿದ್ದಾರೋ, ಮೇಲ್ಜಾತಿನೋ ಕೀಳ್ಜಾತಿನೋ, ಅಯ್ಯೋ ಅವ್ರಿಗೆ ಯಾಕೆ ನಾವು ನೋಡಬೇಕು ಅಲ್ವಾ. ಈ ಥರ ಎಲ್ಲ ನಮ್ಮಲ್ಲಿ ಭೇದ ಭಾವಗಳನ್ನು ಮಾಡಬಾರ್ದು, ಈ ರೀತಿ ಪಕ್ಷಪಾತಗಳನ್ನ ನೋಡಬಾರದು. ಆದರೆ ದಿಕ್ಕಿಲ್ಲದಂಥ ಈ ರೀತಿಯಾಗಿರೋಂಥ ಎಲ್ಲ ಒಂದು ಸಮಯ ಸಂದರ್ಭಗಳಲ್ಲಿ ಇರೋಂಥ ಜನಗಳನ್ನ ಪರಾಂಬರಿಸಬೇಕು. ಯಾರು ಅವ್ರಗಳನ್ನ ಈ ರೀತಿಯಾಗಿ ಪರಾಂಬರಿಸುತ್ತಾರೋ ಅವ್ರುಗಳನ್ನ ದೇವ್ರು ಏನು ಮಾಡ್ತಾನೆ, ಆಪತ್ತಿನ ಕಾಲಗಳಲ್ಲಿ ಅವ್ರುಗಳನ್ನ ರಕ್ಷಿಸುತ್ತಾನೆ. ಅವ್ರಿಗೊಂದು ಆಪತ್ತು ಬರುವಾಗೆ, ಅವ್ರಿಗೊಂದು ವಿಪತ್ತು ಬರುವಾಗೆ, ಅವರು ಅನೇಕ ಸಮಯಗಳಲ್ಲಿ ಇಕ್ಕಟ್ಟುಗಳಲ್ಲಿ ಸಿಲುಕಿಕೊಳ್ಳುವಾಗೆ ಇಲ್ವಾ, ಅವ್ರಿಗೂ ಒಂದು ದೊಡ್ಡ ಸಮಸ್ಯೆಗಳು ಉಂಟಾಗುವಾಗೆ, ಈ ರೀತಿಯಾಗಿ ಅನೇಕ ತೊಂದರೆಗಳು ಬರುವಾಗೆ, ಆ ಸಮಯದಲ್ಲಿ ದೇವರು ಏನು ಮಾಡ್ತಾನಂತೆ, ಅವ್ರನ್ನ ರಕ್ಷಿಸಿ ಕಾಪಾಡಿ ಅವ್ರಿಗೆ ದೇವರ ಅದ್ಭುತಗಳನ್ನು ಮಾಡಲು ಶಕ್ತನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. 3ನೇ ವಚನ ಹೇಳುತ್ತೆ, ಅವನು ಅಸ್ತಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ರೀತಿಯಾಗಿ ದಿಕ್ಕಿಲ್ಲದವನ್ನ ಆಧರಿಸೋದು, ಪರಾಂಬರಿಸೋದು, ಸಹಾಯ ಮಾಡೋದು, ಆಧರಣೆ ಹೇಳೋದು, ಅವ್ರಿಗೆ ಎಲ್ಲ ವಿಷಯದಲ್ಲಿ ಸಪೋರ್ಟಾಗಿ ಯಾರೆಲ್ಲ ಮಾಡ್ತಾರೋ ಅವ್ರುಗಳು ಒಂದು ವೇಳೆ ಚೆನ್ನಾಗಿರೋ ಸಮಯದಲ್ಲಿ ಮಾಡ್ತಾರೆ. ಆದರೆ ಅವ್ರಿಗೂ ಒಂದು ವ್ಯಾಧಿ ಬರುವಾಗೆ, ಅವ್ರಿಗೊಂದು ಕಷ್ಟಗಳು ಬರುವಾಗೆ, ಶೋಧನೆಗಳು ಬರುವಾಗೆ, ಅವ್ರಿಗೊಂದು ಮನಸ್ಸಿಗೆ ನೋವಾಗುವಾಗೆ, ಅವ್ರು ಕೈ ಬಿಡಲ್ಪಡುವಂಥ ಸಂದರ್ಭಗಳು ಬರುವಾಗೆ, ಅವರ ಜೀವಿತದಲ್ಲಿ ಎಷ್ಟೊಂದು ಸಮಸ್ಯೆಗಳು ಉಂಟಾಗಿ ಬರ್ತವೆ. ಆ ಸಮಯದಲ್ಲಿ ಅವ್ರುಗಳು ಒಂದು ವೇಳೆ ಅಸ್ತಸ್ವಸ್ಥರಾಗಿ ಬಿದ್ದುಕೊಂಡಿರುವಾಗ ದೇವರೇ ಅವ್ರನ್ನ ಉದ್ಧರಿಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ನೋಡ್ರಿ, ಅವ್ರ ಅಸ್ತಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನವ್ರನ್ನ ಉದ್ಧರಿಸುತ್ತಾನೆ. ಆ ಸಂದರ್ಭದಲ್ಲಿ, ಯಾಕಂದ್ರೆ ನೀನು ಚೆನ್ನಾಗಿರೋಗೆ ಎಲ್ಲರಿಗೂ ಮಾಡಿದ್ಯಾ, ಆದರೆ ನಿನಗೊಂದು ವ್ಯಾಧಿ, ನಿನಗೊಂದು ಕಷ್ಟ, ನಿನಗೊಂದು ಸಮಸ್ಯೆ ಬರುವಾಗೆ, ಆ ಸಮಯದಲ್ಲಿ ಯಾರು ಒಂದು ವೇಳೆ ನಿನಗೆ ಮಾಡಿದವರು ಮಾಡದಿರೋ ಹೋಗುವಾಗೆ
ನೀನು ಎಲ್ಲರಿಗೂ ಒಳ್ಳೇದು ಮಾಡಿರ್ತೀಯ, ಆದ್ರೆ ಅವ್ರು ನಿಮ್ಗೆ ಮಾಡದಿರೋ ಹೋಗ್ತಾರಲ್ಲ, ಆ ಸಮಯದಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಯೆಹೋವನೇ ಆ ಸಮಯದಲ್ಲಿ ಅವ್ರನ್ನ ಉದ್ಧಾರಿಸ್ತಾನೆ. ಅವ್ರಿಗೆ ದೇವ್ರ ವಾಕ್ಯ ಹೇಳುತ್ತೆ, ಅವನ ರೋಗವೆಲ್ಲ ಪರಿಹರಿಸಿ ಆರೋಗ್ಯ ದಯಪಾಲಿಸ್ತಾನೆ. ಆಮೇಲೆ ಅಲ್ಲೇಲೂಯ. ಹಾಗಾಗಿ ದಿಕ್ಕಿಲ್ಲದನ್ನು ಪರಂಬರಿಸಿರಿ, ಬಲಹೀನರಿಗೆ ಬಲವಾಗಿರ್ರಿ ಅಲ್ವಾ, ಸಹಾಯ ಮಾಡ್ರಿ, ಆಧರಿಸಿ. ಅನೇಕರಿಗೆ ನೀವು ಈ ರೀತಿಯಾಗಿ ಒಂದು ವೇಳೆ ಬಟ್ಟೆ ವಿಷಯದಲ್ಲಿರ್ಬೋದು, ಹಣ ವಿಷಯದಲ್ಲಿರ್ಬೋದು, ಆಹಾರ ಪದಾರ್ಥಗಳ ವಿಷಯದಲ್ಲಿರ್ಬೋದು, ಮೆಡಿಷನ್ನು, ಆಸ್ಪತ್ರೆ, ಅಥವಾ ಅವ್ರಿಗೆ ಒಂದು ಯಾರೋ ದಿಕ್ಕಿಲ್ಲದ ಸಮಯದಲ್ಲಿ ಅವರುಗಳು ನಮ್ಮ ಸಂಗಡ ಉಳ್ಕೊಂಡು ಅಲ್ವಾ ಒಂದು ಸಹಾಯ ಕೇಳಿ ಬರುವಾಗೆ, ಈ ರೀತಿ ವಿಧ ವಿಧವಾದ ಸಮಸ್ಯೆಗಳಲ್ಲಿ ಇರುವಂಥ ಜನರಿಗೆ ಅವ್ರುಗಳು ಪರಾಮರಿಸಿ ಆಧರಿಸುವಾಗ ದೇವರು ಅವ್ರನ್ನ ಆಪತ್ಕಾಲಗಳಲ್ಲಿ ವಿಪತ್ಕಾಲಗಳಲ್ಲಿ ಅವ್ರನ್ನ ದೇವರು ರಕ್ಷಿಸಿ ಕಾಪಾಡಲು ಶಕ್ತನಾಗಿರ್ತಾನೆ. ಮತ್ತು ಅವ್ರುಗಳು ದೇವ್ರ ವಾಕ್ಯ ಹೇಳುತ್ತೆ, ಅಸ್ತಸ್ವಸ್ಥರಾಗಿ ಅವರು ಬಿದ್ದುಕೊಂಡಿರುವಾಗೆ ದೇವರೇ ಅವ್ರನ್ನ ಉದ್ಧಾರ ಮಾಡುತ್ತಾನೆ ಎಂದು ಬರೆಯಲ್ಪಟ್ಟಿದೆ. ಮತ್ತು ಅವರ ರೋಗವೆಲ್ಲ ನೀಗಿಸಿ ದೇವರವರಿಗೆ ಆರೋಗ್ಯವನ್ನು ದಯಪಾಲಿಸುವನು ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಅಲ್ಲೇಲೂಯ. ಹೀಗಾಗಿ ದೇವಜನರೇ, ಸಮಯ ಇರುವಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ರಿ ಎಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸ್ವಾರ್ಥಿಗಳಾಗಿ ಇರಬಾರದು. ನಾನು ಚೆನ್ನಾಗಿರಬೇಕು, ನನ್ನ ಕುಟುಂಬ ಚೆನ್ನಾಗಿರಬೇಕು ಅಲ್ವಾ, ನನ್ನ ಮನೆ, ನನ್ನ ಒಂದು ಜೀವನ, ನನ್ನ ಆಹಾರ, ನನ್ನ ಬಟ್ಟೆ, ನನ್ನ ಕೆಲಸ, ನನ್ನ ದುಡ್ಡು, ನಾನು ಅಂದ್ಕೊಂಡು ಈ ಥರ ಸ್ವಾರ್ಥಿಗಳಾಗಿ ನಾವು ಈ ಕಾಲದಲ್ಲಿ ನಾವು ಜೀವಿಸಿದ್ರೆ ನಮಗೊಂದು ಆಪತ್ತು ವಿಪತ್ತು ಸಮಸ್ಯೆಗಳು ಬರುವಾಗೆ ಅವ್ರುಗಳಿಗೆ ಅವಾಗ ಏನಾಗುತ್ತೆ, ಕೈ ಬಿಡಲ್ಪಟ್ಟು ಎಲ್ಲ ಕಳ್ಕೊಂಡು ನಷ್ಟ ಆಗಿ ಅವ್ರಿಗೆ ಅನೇಕ ಸಮಸ್ಯೆಗಳು ಉತ್ಪತ್ತಿ ಆಗುವಾಗೆ ಅವರ ಜೀವಿತದಲ್ಲಿ ದೇವರು ಅವ್ರಿಗೆ ಯಾವ ಸಹಾಯವನ್ನು ಮಾಡದೆ ದೂರವಾಗಿ ದೇವರು ನಿಲ್ಲಬೇಕಾಗುತ್ತೆ. ಯಾಕೆ ಹೇಳ್ರಿ, ಒಂದು ಕಾಲದಲ್ಲಿ ನಾವು ಆ ರೀತಿಯಾಗಿ ಕಷ್ಟದಲ್ಲಿರೋರ್ಗೋ ಅಲ್ವಾ, ರೋಗದಲ್ಲಿರೋರ್ಗೋ, ಇರೋರ್ಗೋ, ಬಾಧೆಗಳಲ್ಲಿರೋರ್ಗೋ ನಾವು ಸಹಾಯ ಮಾಡೋದೇ ದೂರ ನಾವು ನಿಂತಿರ್ತೀರಿ. ಅದೇ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಸಮಸ್ಯೆ ಹೋರಾಟಗಳು ಬರೋಗೆ ದೇವರು ನಮಗೆ ಸಹ ಸಹಾಯ ಮಾಡದೆ ದೂರದಲ್ಲಿ ನಿಲ್ತಾನೆ. ಆಗ ಒಬ್ಬ ಮನುಷ್ಯ ಒಳ್ಳೆಯದನ್ನು ಬಿತ್ತುವಾಗೆ ಅವನು ಒಳ್ಳೆಯದನ್ನೇ ಕೊಯ್ಕೊಳ್ತಾನೆ, ಕೆಟ್ಟದನ್ನು ಬಿತ್ತುವಾಗೆ ಅವನು ಕೆಟ್ಟದನ್ನು ಕೊಯ್ಕೊಳ್ತಾನೆ. ಇವತ್ತು ನೀವು ಒಳ್ಳೇದು ಮಾಡಿದ್ರೆ ನಾಳೆ ದೇವರು ನಿಮ್ಗೆ ಒಳ್ಳೇದು ಮಾಡೋನಾಗಿರ್ತಾನೆ. ಆದರೆ ಯಾರೇ ನಿಮಗೆ ಕೆಟ್ಟದ್ದು ಮಾಡಲಿ ನೀವು ಒಳ್ಳೇದು ಮಾಡಿ, ಯಾರೇ ನಿಮ್ಗೆ ವಿರೋಧವಾಗಿ ಅಲ್ವಾ ಹಿಂಸೆ ಕೊಡಲಿ ನೀವು ಅವ್ರನ್ನ ಆಶೀರ್ವಾದ ಮಾಡಿರಿ, ಯಾರೇ ನಿಮ್ಮನ್ನು ಆಡಿ ಅವಮಾನಿಸಿ ನಿಂದಿಸಿದ್ರು ನೀವು ಅವ್ರಿಗೆ ಒಳ್ಳೇದನ್ನು ಮಾಡಿರಿ, ಅವ್ರಿಗೆ ಸಹಾಯನೂ ಮಾಡಿರಿ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿರಿ ಅಲ್ವಾ, ಅವ್ರನ್ನ ನೀವು ಆಶೀರ್ವದಿಸ್ರಿ, ಅವ್ರನ್ನ ಪ್ರೀತಿಸ್ರಿ, ಅವ್ರಿಗೆ ಸಹಾಯ ಮಾಡಿರಿ. ಆಗ ಮಾಡುವಾಗ ಏನಾಗುತ್ತೆ ಅಂದರೆ ದೇವರು ನಿನಗೆ ಅಲ್ವಾ ಪ್ರತಿ ಉಪಕಾರಗಳನ್ನು ದೇವ್ರು ಮಾಡಲು ನಿನ್ನ ಪಕ್ಷದಲ್ಲಿ ದೇವರು ನಿಂತಿರ್ತಾನೆ. ಆಗ ನೀವು ಮಾಡುವಾಗ ದೇವ್ರ ಮಕ್ಕಳು ಎನಿಸ್ಕೊಳ್ತೀರಾ ಮತ್ತು ನೀತಿವಂತರು ಎನಿಸ್ಕೊಳ್ತೀರಾ. ನೀವು ಈ ರೀತಿಯಾಗಿ ಮಾಡುವಾಗೆ ನಿಮ್ಮ ಕ್ರಿಯೆಗಳ ಮೂಲಕವಾಗಿ ಯೇಸು ಕ್ರಿಸ್ತನ ನಾಮ ಮಹಿಮೆ ಹೊಂದುತ್ತೆ. ಒಳ್ಳೆಯದನ್ನು ಮಾಡ್ರಿ, ಯಾರಿಗೂ ಕೆಟ್ಟದನ್ನು ಮಾಡೋಕ್ಕೆ ಹೋಗಬೇಡಿ. ಅಲ್ಲೇಲೂಯ. ದೇವ್ರಿಗೆ ಮಹಿಮೆ ಉಂಟಾಗಲಿ. ನೋಡ್ರಿ, ವಾಕ್ಯ ಹೇಳುತ್ತೆ, ಅವನ ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ನೋಡಿದ್ರಾ, ಅವನ ದೇಶದಲ್ಲೇ ಏನಂತೆ ಧನ್ಯನೆಂದು ಎನಿಸಿಕೊಳ್ಳುತ್ತಾನೆ. ಹೌದು, ಸೇಡಿಗೆ ಸೇಡು ಮಾಡಬಾರ್ದು, ಮುಯ್ಯಿಗೆ ಮುಯ್ಯಿ ತೀರಿಸಬಾರ್ದು. ಅವ್ರು ಹಂಗೆ ಮಾಡಿದ್ರು ನಾನು ಹಂಗೆ ಮಾಡ್ತೀನೆಂದು ಹೇಳಬಾರ್ದು. ಯಾಕಂದರೆ ಏಸಪ್ಪ ಈ ಭೂಮಿಯಲ್ಲಿರೋಗೆ ಎಲ್ಲರಿಗೂ ಉಪಕಾರಗಳನ್ನು ಮಾಡುತ್ತಾ ಆತನು ಸಂಚರಿಸಿದನು. ನೋಡ್ರಿ, ಯೇಸುಗೆ ಕೆಟ್ಟದನ್ನೇ ಮಾಡಿದವರು ಅಲ್ವಾ, ಎಷ್ಟೋ ಏಸಪ್ಪ ಕಾಲದಲ್ಲಿ ಯೇಸುಗೆ ಕೆಟ್ಟದನ್ನು ಮಾಡುವ ಜನರಿಗೆ ಯೇಸು ಒಳ್ಳೆಯದನ್ನೇ ಮಾಡಿದ್ರು. ನಾವು ಅವರ ಮಕ್ಕಳು, ಅವರ ಸ್ವಭಾವ ಅವರ ಗುಣ ಹೊಂದಿದವರಾಗಿ ನಾವು ಅವ್ರ ಮಕ್ಕಳಾಗಿರುವಾಗೆ ನಮಗೂ ಅದೇ ಗುಣ ಅದೇ ಸ್ವಭಾವ ಇದ್ದು ನಮಗೆ ಕೆಟ್ಟದನ್ನು ಮಾಡಿದವ್ರಿಗೆ ಒಳ್ಳೆಯದನ್ನೇ ಮಾಡೋಣ. ನಾವು ಅವ್ರನ್ನ ಶತ್ರುಗಳಿಂದ ಎಣಿಸಬಾರ್ದು, ವೈರಿಗಳಿಂದ ಎಣಿಸಬಾರ್ದು. ನಮ್ಮ ಸಹೋದರ ಸಹೋದರಿಗಳು, ದೇವರು ಅವ್ರಿಗೂ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ, ಅವರು ಅರಿಯದೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಅವುಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಅವ್ರುಗಳನ್ನ ಕ್ಷಮಿಸಿ ಒಳ್ಳೆಯದನ್ನು ಮಾಡಿರಿ. ಹೀಗೆ ಮಾಡುವಾಗೆ ದೇವರ ನಮ್ಮ ಮಹಿಮೆ ಹೊಂದುತ್ತೆ. ದೇವರು ನಿಮ್ಮ ವಿಷಯದಲ್ಲಿ ಬಹಳ ಖುಷಿ ಪಡ್ತಾನೆ, ನಿಮಗೆ ಅದ್ಭುತಗಳನ್ನು ಹೆಚ್ಚಾಗಿ ಅವರು ಮಾಡ್ತಾರೆ. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರೇ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ದೇವ, ಈ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲರನ್ನ ಆಶೀರ್ವದಿಸ್ರಿ.
ಅಪ್ಪ ನಿನ್ನ ಗುಣ ನಿನ್ನ ಸ್ವಭಾವ ಹೊಂದಿದವರಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿ ಎಲ್ಲರಿಗೂ ಸಹಾಯ ಮಾಡುವರಾಗಿ ಎಲ್ಲರನ್ನ ಪರಾಂಬರಿಸಿ ಎಲ್ಲರಿಗೂ ಅವರು ಒಂದು ಸಹಾಯಕರಾಗಿ ನಿಲ್ಬೇಕಪ್ಪ. ಅಂಥ ಒಂದು ಗುಣ ಸ್ವಭಾವ ಎಲ್ಲರೂ ಕೊಡ್ರಿ. ಎಲ್ಲರಿಗೂ ಅಂಥ ಮನಸ್ಸು ಹೃದಯಗಳನ್ನು ಹುಟ್ಟಿಸ್ರಿ. ಎಲ್ಲರೂ ಆ ರೀತಿಯಾಗಿ ನಡ್ಕೊಳ್ಳೋಕೆ ಸಹಾಯ ಮಾಡಿರಿ. ಎಲ್ಲ ಅವಶ್ಯಕತೆಗಳನ್ನ ಅವ್ರಿಗೂ ನೀನು ಸಂಧಿಸಿ ಅವುಗಳನ್ನ ಮಾಡತಕ್ಕದಾಗಿ ಅವ್ರುಗಳನ್ನು ಉಪಯೋಗಪಡಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದ್ಗ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ಎಲ್ಲ ಪ್ರಿಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.